ಗಾಣಗಾಪುರ ದೇವಸ್ಥಾನ ಸಮಗ್ರ ಅಭಿವೃದ್ಧಿಗೆ ಧರಣಿ ಸತ್ಯಾಗ್ರಹ 9ನೇ ದಿನಕ್ಕೆ ಹೋರಾಟ ಉಗ್ರವಾಗುವ ಎಚ್ಚರಿಕೆ. ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದಲ್ಲಿ ಶ್ರೀ ದತ್ತಾತ್ರೇಯ ದೇವಸ್ಥಾನವನ್ನು ಕಾಶಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ದಿಟ್ಟ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಶಿವಕುಮಾರ್ ನಾಟಿಕಾರ್ ನೇತೃತ್ವದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ ಇಂದಿಗೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಹೋರಾಟ ದಿನದಿಂದ ದಿನಕ್ಕೆ ಚುರುಕುಗೊಳ್ಳುತ್ತಿದ್ದು ಸಾರ್ವಜನಿಕರ ಬೆಂಬಲವೂ ಹೆಚ್ಚುತ್ತಿದೆ. ಸತ್ಯಾಗ್ರಹದ ಹಿನ್ನೆಲೆ ಸಂಬಂಧಿಸಿದಂತೆ ಮಾಧ್ಯಮದೊಂದಿಗೆ ಮಾತನಾಡಿದ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಈ ಹೋರಾಟದ ಗಂಭೀರತೆಯನ್ನು ಮನಗಂಡು ತಕ್ಷಣ ಸ್ಪಂದಿಸಬೇಕು, ಇಲ್ಲದಿದ್ದರೆ ಹೋರಾಟವು ಉಗ್ರ ಸ್ವರೂಪವನ್ನು ತಾಳುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದೇವಸ್ಥಾನದ ಅರ್ಚಕರಾದ ಪ್ರಿಯಾಂಕಾ ಪೂಜಾರಿ, ಹಿಂದಿನ ಕೆಲವು ದಿನಗಳಲ್ಲಿ ಅರ್ಚಕರ ಬೆಂಬಲ ಕುರಿತು ಕೆಲವರು ಸಂಶಯ ವ್ಯಕ್ತಪಡಿಸಿದರು. ಆದರೆ ದೇವಸ್ಥಾನದ ಎಲ್ಲ ಅರ್ಚಕರು ಹೋರಾಟಗಾರ ಶಿವಕುಮಾರ್ ನಾಟಿಕಾರ್ ಅವರಿಗೆ ಸಂಪೂರ್ಣ ಬೆಂಬಲ ನೀಡಲು ಸಿದ್ದರಾಗಿದ್ದಾರೆ ಎಂದು ಹೇಳಿದರು. ಬಿಜೆಪಿಯ ಯುವ ನಾಯಕ ದಿಗಂಬರ್ ಕರ್ಜಿಗಿ ಅವರು ಸುತ್ತಮುತ್ತಲಿನ ಪ್ರದೇಶದ ನಾಯಕರು ಬೆಂಬಲ ನೀಡುತ್ತಿದ್ದಾರೆ, ಆದರೆ ಆಡಳಿತ ಮಟ್ಟದಲ್ಲಿ ಯಾವುದೇ ಸ್ಪಂದನೆ ಇಲ್ಲ. ದತ್ತಾತ್ರೇಯ ದೇವಸ್ಥಾನದ ಅಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿಗಳು ವರ್ಷಕ್ಕೆ 5 ರಿಂದ 6 ಕೋಟಿ ರೂಪಾಯಿ ಸಂಗ್ರಹಿಸಲು ಮಾತ್ರ ಬರುತ್ತಿದ್ದಾರೆ. ಆದರೆ ಈ ಪ್ರದೇಶದ ಅಭಿವೃದ್ಧಿಗೆ ಯಾವುದೇ ಕ್ರಮವಿಲ್ಲ. ಇನ್ನು ಮುಂದೆ ಸಾವಿರಾರು ಜನರು ಭಾಗವಹಿಸುವ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರಾಜು ಉಕ್ಕಲಿ, ಕಾಂತು ಮಾವೂರ್, ಸಿದ್ದು ಹೊನ್ನೂರ್, ಯಲ್ಲಪ್ಪ ರಮಗ ಸೇರಿದಂತೆ ಹಲವು ಸ್ಥಳೀಯ ಗ್ರಾಮಸ್ಥರು ಹಾಗೂ ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್. ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. 9ನೇ ದಿವಸದ ಈ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಗಣಗಾಪುರದ ಸಮಗ್ರ ಅಭಿವೃದ್ಧಿಗಾಗಿ ಗಣಗಾಪುರವನ್ನ ಕಾಶಿ ವಿಶ್ವನಾಥ ದೇವಾಲಯ ಕಾರಿಡಾರ್ ಯೋಜನೆ ಕೈಗೆತ್ತಿಕೊಂಡು ಯಾವ ರೀತಿಯಿಂದ ಅಭಿವೃದ್ಧಿಗೊಳಿಸಿದ್ದಾರೋ ಅದೇ ತೆರನಾಗಿ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನವನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ನಾವು ಒಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಾಕಿಕೊಂಡಿದ್ದೀವಿ. 1ನೇ ದಿನದಿಂದ 9ನೇ ದಿನದವರೆಗೆ ಅಭೂತಪೂರ್ವವಾದಂತ ಬೆಂಬಲವನ್ನ ಜನ ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಇವತ್ತು ಜನರು ಪಕ್ಷಾತೀತ ಜಾತ್ಯಾತೀತವಾಗಿ ಇಷ್ಟು ಸಾಮೂಹಿಕವಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಯಾತಕ್ಕಾಗಿ ಕೊಡ್ತಾರೆ? ಒಂದು ಅಭಿವೃದ್ಧಿಯನ್ನ ಇಲ್ಲಿ ಮರೀಚಿಕೆಯಾಗಿದೆ, ಇಲ್ಲಿ ಅಭಿವೃದ್ಧಿನೇ ಕಂಡಿಲ್ಲ, ಸಮಸ್ಯೆಗಳಿವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇವತ್ತು ಜನರು, ಅದರಲ್ಲಿ ವಿಶೇಷವಾಗಿ ಗಣಗಾಪುರದ ಜನತೆ ಅಂತೂ ಮನೆ ಮನೆಗೂ ಪ್ರತಿಯೊಬ್ಬರು ಕೂಡ ಈ ಗಣಗಾಪುರ ಅಭಿವೃದ್ಧಿ ಆಗ್ಬೇಕನ್ನುವಂತ ಮನಸ್ಸಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಸಾಮೂಹಿಕವಾಗಿ ಎಲ್ಲಾ ಸಮುದಾಯ, ಎಲ್ಲಾ ಸಂಘಟನೆ, ಎಲ್ಲಾ ಪಕ್ಷದ ಮುಖಂಡರುಗಳು, ಹಿರಿಯರು, ಕಿರಿಯರು, ನಮ್ಮ ತಾಯಂದಿರು ಎಲ್ಲರೂ ಕೂಡ ಇವತ್ತು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ನಾ ಆಗ್ರಹವನ್ನ ಮಾಡ್ತಾ ಇದ್ದೀನಿ, ನೀವು ಈ ಗಣಗಾಪುರ ಅಭಿವೃದ್ಧಿ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾದದ್ದು ಬಹಳ ಜರೂರತ್ತಿದೆ. ಯಾಕೆ ಈ ಮಾತನ್ನ ನಿಮಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಸರ್ಕಾರದ ಬಂದಂತ ಆದಾಯವನ್ನ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ರಾಜ್ಯ ಸರ್ಕಾರದವರು ಅಭಿವೃದ್ಧಿ ಮಾಡಬೇಕಾಗಿರೋದು ನಿಮ್ಮ ಪ್ರಮುಖ ಕರ್ತವ್ಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಿಕೆ ಬಯಸ್ತೇನೆ. ಮುಜರಾಯಿ ಇಲಾಖೆಗೆ ಒಳಪಡುವಂತ ಈ ಒಂದು ದೇವಾಲಯ ಮತ್ತು ಗಣಗಾಪುರದ ಈ ವಿವಿಧ ರೀತಿಯಿಂದ ಆದಾಯ ಏನು ಸರ್ಕಾರಕ್ಕೆ ಬರ್ತಾ ಇದೆಯಲ್ಲ, ನೀವು ಯಾಕೆ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒಂದು ಮಾತನ್ನ ಕೇಳಿಕೆ ಬಯಸ್ತೇನೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ಇದು ಅಫಜಲ್ಪುರ ತಾಲೂಕು, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಲ್ಲ, ಅದು ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲೇ ಬರ್ತದೆ. ಈ ಗಣಗಾಪುರ ಆದ್ರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತದೆ.
ತಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ನೀವು ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡ್ರಿ, ಅಫ್ಜಲ್ಪುರ ಶಾಸಕರ ಜೊತೆ ಮಾತುಕತೆಯನ್ನ ಮಾಡಿ ಈ ಗಣಗಾಪುರವನ್ನ ಹೆಂಗೆ ಅಭಿವೃದ್ಧಿ ಮಾಡ್ತಿರಲ್ಲ, ಗಣಗಾಪುರವನ್ನ ಹೆಂಗೆ ಅಭಿವೃದ್ಧಿ ಮಾಡ್ಬೇಕನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಅಗತ್ಯ. 9 ದಿವಸ ಆಯ್ತು ಕೇವಲ ಗಣಗಾಪುರ ದೇವಸ್ಥಾನ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಮೇಡಮ್ ಅವರೇ ಗಣಗಾಪುರದ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ನೀವು, ಹುಂಡಿ ರೊಕ್ಕವಯ್ಯ ಅವ್ರು ನೀವು, ಇಲ್ಲಿ ಪಾರ್ಕಿಂಗ್ ಕಲೆಕ್ಟ್ ಮಾಡೋರು ನೀವು, ಇದರ ಅಧ್ಯಕ್ಷರಾಗಿ ಇಷ್ಟು ದಿನ ಕೂತಾರನಂತ ಕನಿಷ್ಠ ಸೌಜನ್ಯತೆಯನ್ನ ತೋರಿಸ್ಲಿಕ್ಕೆ ನಿಮ್ಗೆ ಮನಸ್ಸಾಗ್ತಾ ಇಲ್ಲಲ್ಲ. ಅದು ಒಳ್ಳೆ ಬೆಳವಣಿಗೆ ಅಲ್ಲ, ಭವಿಷ್ಯದಲ್ಲಿ ಒಳ್ಳೇದಲ್ಲ. ಜನ ತಿರುಗಿ ಬಿದ್ರೆ ನಿಮ್ದು ಸರಿ ಇರಲ್ಲ ಅಂತಕ್ಕಂಥದ್ದನ್ನ ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೇನೆ. ಮುಂದೆ ನೀವು ಸರ್ಕಾರ, ಶಾಸಕರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸದೆ ಹೋದ್ರೆ ನಮ್ಮ ಹೋರಾಟ ಗಂಭೀರ ಸ್ವರೂಪಕ್ಕೆ ಹೋಗ್ತದೆ, ಉಗ್ರ ಸ್ವರೂಪದ ಹೋರಾಟಕ್ಕೆ ಹೋಗ್ಬೇಕಾಗ್ತದೆ. ನಾವು ಯಾವುದೇ ಕಾರಣಕ್ಕೂ ಶಾಂತಿಯುತವಾದಂತ ಪ್ರತಿಭಟನೆ ಮಾಡ್ಬೇಕಂತೇಳಿ ಬಂದವರು, ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಜನಗಳಿಗೆ ಸಮಸ್ಯೆ ಆಗ್ಬಾರ್ದು. ಅದಕ್ಕಾಗಿ ನಮ್ಗೆ ಒಟ್ಟಾರೆ ಒಂದೇ ಒಂದು ಕಳಕಳಿ, ನಾವೆಲ್ಲರೂ ಪಕ್ಷಾತೀತ ಜಾತ್ಯತೀತವಾಗಿ ಈ ಸಮಗ್ರ ಗಣಗಾಪುರ ಅಭಿವೃದ್ಧಿಯನ್ನ ಮಾಡ್ಬೇಕಂತಕ್ಕಂಥ ಬಹು ದೊಡ್ಡ ಸಂಕಲ್ಪವನ್ನು ಇಟ್ಕೊಂಡು ಹೋರಾಟವನ್ನ ಏನು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ, ಇಡೀ ದಕ್ಷಿಣ ಭಾರತ ಭಾಗದಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದಂತಹ ದೇವಾಲಯ, ಬಹು ದೊಡ್ಡ ಹಿಂದೂ ಪರಂಪರೆಯನ್ನ ಹಿನ್ನೆಲೆ ಉಳ್ತಕ್ಕಂತ ಈ ದತ್ ಮಹಾರಾಜರ ದೇವಸ್ಥಾನ ಈ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ಬೇಕು. ಒಂದು ಸಮೃದ್ಧವಾಗಿ, ನೈಸರ್ಗಿಕವಾಗಿ ಈ ಭಾಗದ ಜನರ ಜೀವನ ನಡೆಯತಕ್ಕಂತ ಭೀಮಾ ನದಿ ಹರಿಯುತ್ತದೆ. ಈ ಭೀಮಾ ನದಿಯ ತಟದಲ್ಲಿ ತಾವು ಬಹಳ ದೊಡ್ಡ ಮಟ್ಟದ ಪ್ರವಾಸಿಯ ತಾಣವನ್ನಾಗಿ ಮಾಡುವುದರ ಮುಖಾಂತರ ಇಡೀ ದೇಶದ ಲಕ್ಷಾಂತರ ಜನರನ್ನ, ಪ್ರವಾಸಿಗರನ್ನ ಈ ಕಡೆ ಸೆಳೆಯುವಂತ ನಿಟ್ಟಿನಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ರೆ ಅಫ್ಜಲ್ಪುರದ ಆರ್ಥಿಕ ಉದ್ಯೋಗ ಮತ್ತು ವ್ಯಾಪಾರವನ್ನ ವೃದ್ಧಿ ಆಗೋದ್ರ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನ ಆಗ್ತದೆ ಅಂತಕ್ಕಂತ ಒಂದು ಮನವಿಯನ್ನು ನಿಮ್ಮ ಹತ್ರ ನಾನು ಸರ್ಕಾರದ ಮುಂದೆ ಇಡ್ತೀನಿ. ಮುಂದ್ಗಡೆ ಶಿವಕುಮಾರ್ ನಾಟಿಕರ್ ಅವರು ಸಮಗ್ರ ದೇವಸ್ಥಾನ ಅಭಿವೃದ್ಧಿಯ ಕುರಿತು ಒಂದು ದೊಡ್ಡ ಹೋರಾಟವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿವರೆಗೆ ತಾಲೂಕಿನ ಪೂರ್ತಿ ಹಳ್ಳಿಗಳಿಂದ ಜನರು ಬಂದು ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಬೇರೆ ತಾಲೂಕು, ನೆರೆ ತಾಲೂಕು, ಜೇವರ್ಗಿ ತಾಲೂಕ, ಬೇರೆ ಬೇರೆ ತಾಲೂಕುಗಳಿಂದ ಎಲ್ಲ ಅವರ ಕಾರ್ಯಕರ್ತರು, ಬೆಂಬಲಿಗರು ಹಾಗೂ ದತ್ತಾತ್ರೇಯ ಭಕ್ತರು, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲಾ ಜನ ಭಕ್ತರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ದಿನಕ್ಕೆ ನೂರಾರು ಜನ ಸಂಖ್ಯೆಯಲ್ಲಿ ಇವತ್ತಿನ ಬಂದು ಬೆಂಬಲವನ್ನು ಸೂಚಿಸಿ ಹೋಗ್ತಾ ಇದ್ದಾರೆ. ಶಾಸಕರು ಕೂಡ ಒಂದ್ಸಲ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ. ನಿಮ್ಮ ಸತ್ಯಾಗ್ರಹ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ಹೇಳಿ ಹೋಗಿದ್ದಾರೆ. ಅದೇ ರೀತಿ ಮಾಜಿ ಸಂಸದರು ಬಂದು ಹೋಗಿದ್ದಾರೆ. ಬಿಜೆಪಿ ಯುವ ಮುಖಂಡರಾಗಿರ್ತಕ್ಕಂಥ ನಿತಿನ್ ಗುತ್ತೇದಾರ್ ಬಂದು ಹೋಗಿದ್ದಾರೆ. ಮತ್ತಿಮೂರು ಶಾಸಕರು, ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಬಂದು ಹೋಗಿದ್ದಾರೆ. ಇನ್ನು ಹಲವಾರು ಬಿಜೆಪಿ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಆಮೇಲೆ ಕೇದಾರಲಿಂಗಯ್ಯ ಸ್ವಾಮಿಯವರು, ದೊಡ್ಡಪ್ಪಗೌಡ ನರಗೋಳಿ, ಅನೇಕ ಜನರು ಬಂದು ಹೋಗ್ತಾ ಇದ್ದಾರೆ. ಇದಕ್ಕೆ ಯಾರು ಸ್ಪಂದನೆ ಮಾಡಬೇಕು ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಪ್ರತಿ ವರ್ಷ ನಮ್ಮ ದೇವಾಲಯ ಗಣಗಾಪುರದ ಹುಂಡಿಯಿಂದ ಜಿಲ್ಲಾ ಅಧಿಕಾರಿಗಳು, ಅಧ್ಯಕ್ಷರಿಂದ 5 ರಿಂದ 6 ಕೋಟಿ ರೂಪಾಯಿ ಇಲ್ಲಿಂದ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ. ಅವರು ಪ್ರತಿ ವರ್ಷ 5 ರಿಂದ 6 ಕೋಟಿ ರೂಪಾಯಿ ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ. ಅಭಿವೃದ್ಧಿ ಕೇಳಿದ್ರೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಇಲ್ಲ. ಸರಿಯಾಗಿ ಶೌಚಾಲಯ ಇಲ್ಲ, ರಸ್ತೆಗಳಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಜನರಿಗೆ ಮಳೆ ಬಂದ್ರ ಕಡೆ ನಿಲ್ಲಲಿಕ್ಕಿಲ್ಲ, ಯಾವುದೇ ಆಶ್ರಮ ಇಲ್ಲ, ಯಾವುದೇ ರೀತಿಯಿಂದ ಸೌಲಭ್ಯ ಇಲ್ಲ. ಇಲ್ಲಿ ದುಡ್ಡು ತಗೊಂಡು ಹೋಗ್ಲಿಕ್ಕೆ ಮಾತ್ರ ಸರಿಯಾದ ಸಮಯಕ್ಕೆ ಪ್ರತಿ 3 ತಿಂಗಳಿಗೆ ಬರ್ತಾರ. ಕೇಳಿದ್ರೆ ಎಲ್ಲಾ ಜವಾಬ್ದಾರಿ ಅರ್ಚಕರ ಮೇಲೆ ಹಾಕ್ತಾರ. ಇಲ್ಲಿ ಅರ್ಚಕರು 100ಕ್ಕೆ 100 ರಸ್ತೆಗಳಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಜನರಿಗೆ ಮಳೆ ಬಂದ್ರ ಕಡೆ ನಿಲ್ಲಲಿಕ್ಕಿಲ್ಲ, ಯಾವುದೇ ಆಶ್ರಮ ಇಲ್ಲ, ಯಾವುದೇ ರೀತಿಯಿಂದ ಸೌಲಭ್ಯ ಇಲ್ಲ. ಇಲ್ಲಿ ದುಡ್ಡು ತಗೊಂಡು ಹೋಗ್ಲಿಕ್ಕೆ ಮಾತ್ರ ಸರಿಯಾದ ಸಮಯಕ್ಕೆ ಪ್ರತಿ 3 ತಿಂಗಳಿಗೆ ಬರ್ತಾರ. ಕೇಳಿದ್ರೆ ಎಲ್ಲಾ ಜವಾಬ್ದಾರಿ ಅರ್ಚಕರ ಮೇಲೆ ಹಾಕ್ತಾರ. ಇಲ್ಲಿ ಅರ್ಚಕರು 100ಕ್ಕೆ 100 ದೇವಸ್ಥಾನ ಅಭಿವೃದ್ಧಿ ಆಗ್ಲಿ, ಊರ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥ ಮನೋಭಾವನೆ ಇಟ್ಕೊಂಡಿರೋದಾರ. ಇನ್ನು ಬ್ಲೇಮ್ ಮಾಡೋದು ಅರ್ಚಕರದ್ದು ಏನಿಲ್ಲ. ಇವತ್ತಿನ ಅರ್ಚಕರು ತಮ್ಮ ಪಾಡಿಗೆ ತಾವು ಭಕ್ತರಿಗೆ ಸಂಭಾಷಣೆ ಹೋಗ್ತಾರೆ. ಅವ್ರಿಗೆ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯಿಂದ ತಕರಾರಿಲ್ಲ. ಸಮಸ್ತ ಅರ್ಚಕ ಬಂಧುಗಳು ದಿನನಿತ್ಯ 9 ದಿವಸ ಆಯ್ತು ಇವತ್ತಿನ ನಿರಂತರವಾಗಿ ನಮ್ಮ ಜೊತೆಗಿದ್ದಾರೆ. ಶಿವಕುಮಾರ್ ನಾಟಿಕರ್ ಅವ್ರ ಜೊತೆಗಿದ್ದಾರೆ. ಇವರು ಸ್ಥಳೀಯ ಶಾಸಕರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಅವ್ರ ಅನುದಾನದಲ್ಲಿ ದೇವಸ್ಥಾನಕ್ಕೆ 1 ರೂಪಾಯಿ ಇಲ್ಲಿವರೆಗೂ ಅವ್ರು ಕೊಟ್ಟೇ ಇಲ್ಲ. ಆಮೇಲೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಅವರು ಒಂದ್ ವೇಳೆ ಈ ಹೋರಾಟಕ್ಕೆ ಸ್ಪಂದನೆ ಮಾಡ್ಲಿಲ್ಲ, ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಸ್ಪಂದನೆ ಮಾಡಿಲ್ಲ ಅಂತಂದ್ರೆ ಇಲ್ಲಿವರೆಗೆ ಏನ್ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಹೋಗಿದ್ದಾರೆ. ದಿನಕ್ಕೆ 100 ಜನ, 1000 ಜನ ಬಂದು ಹೋಗಿದ್ದಾರೆ. ಒಂದ್ ವೇಳೆ ಏನಾದ್ರೂ ದೇವಸ್ಥಾನ ಅಭಿವೃದ್ಧಿಗೆ ಅವ್ರ ಕೈ ಜೋಡಿಸ್ಲಿಲ್ಲ, ಇಲ್ಲಿ ಸರಿಯಾಗಿ ಅವ್ರು ಏನಾದ್ರು ಒಂದು ಅನುದಾನ ತರೋದ್ರಲ್ಲಿ ವಿಫಲರಾದ್ರು ಅಂತಂದ್ರೆ ಏನ್ ದಿನನಿತ್ಯ 100 ಜನ ಬಂದು ಹೋಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ದಿವಸಗಳ ಕಾಲ ನಾವು ಧರಣಿ ಸೇರಿ ಉಗ್ರವಾದ ಹೋರಾಟ, ಸಣ್ಣ ಹೋರಾಟ ಅಲ್ಲ, ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತಿನ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ದಿಗಂಬರ್ ಕರಜಿ.
ಮತ್ತು ಈಗ ಸತತವಾಗಿ 9 ದಿನ ಆಯ್ತು ಶಿವಕುಮಾರ್ ನಾಟಕರ್ ಸರ್ ಧರಣಿ ಕುತ್ಕೊಂಡಿದ್ದಾರೆ. ನಾವು 9 ದಿವಸ ಕಂಟಿನ್ಯೂ ಅವ್ರ ಜೊತೆನೇ ಇದ್ದೀವಿ ಧರಣಿಗೆ. ಬಟ್ ಯಾವುದೇ ರೀತಿಯ ಸರಿಯಾಗಿ ಅವರಿಗೆ ಯಾರು ಸ್ಪಂದನೆ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಅರ್ಚಕರ ಕಡೆಯಿಂದ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀವಿ. ಫಸ್ಟ್ ಡೇ ಇಂದ ಇವತ್ತಿನವರೆಗೂ ನಾವು ಸತತ ಬೆಳಿಗ್ಗೆ ಎಲ್ಲರೂ ಅರ್ಚಕರು ಬಂದು ಅವ್ರ ಜೊತೆ ಕೂತು ಸಮಾಲೋಚನೆ ಮಾಡಿ ಪ್ರತಿಯೊಂದಕ್ಕೂ ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಂತಿದ್ದೀವಿ. ಇದು ಕಾಮಗಾರಿ ಆಗೋವರೆಗೂ ನಾವು ಅವ್ರ ಜೊತೆ ಇರ್ತೀವಿ. ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರ ಜೊತೆ ನಾವು ನಿಲ್ತೀವಿ ಎಲ್ಲರೂ ಅರ್ಚಕರು. ಒಂದ್ ವೇಳೆ ಶಾಸಕರು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ಸ್ಪಂದಿಸಲಿ ಗ್ರಾಮಸ್ಥರು ತಾವು ಮುಂದೆ ನಡೆ ಏನ್ ಮಾಡ್ತೀರಾ? ಹೇಳಿದ್ರಲ್ಲ ಶಿವಕುಮಾರ್ ಸರ್ ಹೇಳಿದಾರಲ್ಲ, ಅವ್ರ ಜೊತೆ ನಾವು ಇರ್ತೀವಿ. ಅವ್ರೇನ್ ಯಾವುದೇ ಒಂದು ತೀರ್ಮಾನ ತಗೊಂಡ್ರೆ ಅವ್ರಿಗೆ ನಾವು ಬದ್ಧವಾಗಿ ನಿಲ್ತೀವಿ ಅವ್ರ ಜೊತೆ ನಾವು. ಪ್ರಿಯಾಂಕ್ ಪೂಜಾರಿ, ದತ್ತಾತ್ರೇಯ ದೇವಸ್ಥಾನ ಅರ್ಚಕರು. ನಮಸ್ಕಾರ. ಹೆಸರು ರಾಜು ಜಮಾದಾರ್ ಚೌಡಾಪುರ. ಯಾವುದೇ ಕಾರಣಕ್ಕೂ ಈ ಹೋರಾಟ ಸಕ್ಸಸ್ ಆಗುವವರೆಗೂ ನಾವೆಲ್ಲ ಜನರು ಕೂಡ ಅಣ್ಣವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಮಾತಾ ಹೇಳ್ತಾ ಇದ್ದೀವಿ. ನಾವು ಚೌಡಾಪುರ ಗ್ರಾಮ. ನಾವು ಬಂದು ಒಂದು 25 ಜನ ಬಂದಿದ್ದೀವಿ. 25-30 ಜನ ಬಂದಿದ್ದೀವಿ.